ಮಟನ್ ಚಾಪ್ಸ್ ಗುರು, ಎಷ್ಟು ದೊಡ್ಡ ಪೀಸ್ ಅಂತ ನೋಡಿ, ಜಸ್ಟ್ ನೋಡಿ. ಓ ಮೈ ಗಾಡ್. ಒಂದು ದಿನಕ್ಕೆ ಜಸ್ಟ್ 2 ಅವರ್ ಮಾತ್ರ ನಡೆಸ್ಕೊಂಡು ಬರ್ತಾರೆ. ಲೋಕಲಿ ಸಿಕ್ಕಾಬಳೆ ಪಾಪ್ಯುಲರ್ ಆಗಿರುವಂತ ಒಂದು ಸ್ಪಾಟ್ ಗುರು. ಅಲ್ಟಿಮೇಟ್ ಗುರು. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಚಿತ್ರದುರ್ಗ ಜಿಲ್ಲೆಗೆ ಐಸ. ಬಟ್ ಚಿತ್ರದುರ್ಗ ಇಂದ ಒಂದು 40 ಕಿಲೋಮೀಟರ್ ದೂರ ಹಿರಿಯೂರು ಟೌನ್ ಅನ್ನೋ ಒಂದು ಜಾಗದಲ್ಲಿ ಒಂದು ಹಿಡನ್ ಜೆಮ್ಗೆ ಬಂದಿದೆ ಅಂತಾನೆ ಹೇಳ್ಬೋದು. ಶುರುವಾಗಿ 40 ವರ್ಷ ಆಗಿದೆ. ಹಿರಿಯೂರು ಗಾಂಧಿ ಸರ್ಕಲ್ ಹತ್ರ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತಹ ಹೋಟೆಲ್ ಮಯೂರ ಗೈಸ. ಜಸ್ಟ್ ಮನೆಯವರೇ ನಡೆಸ್ಕೊಂಡು ಬರ್ತಿದ್ದಾರೆ. ಶಾಕಿಂಗ್ ವಿಷಯ ಏನಂದ್ರೆ ದಿನಕ್ಕೆ ಬರೀ 2 ಅವರ್ ಮಾತ್ರ ಓಪನ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ಪ್ಯೂರ್ ನಾನ್ ವೆಜ್ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ದಿನ ಮೆನು ಚೇಂಜ್ ಆಗುತ್ತೆ. ಇವತ್ತು ನಾನು ಬಂದಿರುವಂತ ದಿವಸ ಬುಧವಾರ ಮಟನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ಅದ್ರ ಜೊತೆಗೆ ಮಟನ್ ಕುರ್ಮಾ, ಫಿಶ್ ಅಂತ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲೋಕಲಿ ಸಿಕ್ಕಾಬಡೆ ಪಾಪ್ಯುಲರ್ ಆಗಿರುವಂತ ಒಂದು ಸ್ಪಾಟ್. ಈ 10 ಜನ ಹುಡುಕ ಒಂದು ಟೇಸ್ಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಸೇಮ್ ಟು ಸೇಮ್ ಆ ತರ ಒಂದು ಸ್ಪಾಟ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟು ಮರದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಅಣ್ಣ, ಇವಾಗ ಏನೇನು ಮಾಡಿದ್ದೀರಾ? ಸರ್ ಬಿಸಿ ಮುದ್ದೆ ರೆಡಿ ಇದೆ. ಮುದ್ದೆನೂ ಇದೆ. ಓಕೆ. ಮಟನ್ ಚಾಪ್ಸ್ ಇದೆ, ಕುರ್ಮಾ ಇದೆ. ಮಟನ್ ಚಾಪ್ಸ್ ಇದೆ, ಕುರ್ಮಾ ಇದೆ. ಫಿಶ್ ಬಿಸಿ ಆಗ್ತದೆ ಬಿಸಿ. ಓಕೆ. ಮತ್ತೆ ಬಿರಿಯಾನಿ ರೆಡಿ ಇದೆ. ಮಟನ್ ಎಲ್ಲದರಲ್ಲೂ ಒಂದು ಪ್ಲೇಟ್ ಕೊಡಿ ಅಣ್ಣ ನನಗೆ. ಮಟನ್ ಬಿರಿಯಾನಿ ಕೊಡಿ, ನಾಟಿ ಕೋಳಿ ಬಿರಿಯಾನಿ ಕೊಡಿ, ಮುದ್ದೆ ಕೊಡಿ, ಮಟನ್ ಕುರ್ಮಾ ಕೊಡಿ, ಅದಾದ್ಮೇಲೆ ಒಂದು ಚಾಪ್ಸ್ ಕೊಟ್ಬಿಡಿ. ಫಿಶ್ ಏನು ಇಲ್ಲಲ್ಲ ಫಸ್ಟ್ಗೆ? ಫಿಶ್ ಬೇಡ, ಈಗ ಸದ್ಯಕ್ಕೆ ಇಷ್ಟ ಕೊಡಿ ನನಗೆ. ಎಲ್ಲ ಒಟ್ಟಿಗೆ ಕೊಟ್ಬಿಡಿ. ಓಕೆ. ಆರ್ಡರ್ ಮಾಡಿದೀವಿ ಎಲ್ಲನೂ. ಹೇಳ್ಬೇಕಂದ್ರೆ ನಾನೇ ಫಸ್ಟ್ ಬೋಣಿ, ಇವಾಗ ಬಂದಿದ್ದೀನಿ. ಎಲ್ಲದರಲ್ಲೂ ಒಂದೊಂದು ಪ್ಲೇಟ್ನ ನಾನು ಆರ್ಡರ್ ಮಾಡಿದ್ದೀನಿ. ಬರ್ಲಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಎಸ್, ಆರ್ಡರ್ ಮಾಡಿರೋ ಪ್ರತಿಯೊಂದು ಐಟಮ್ ಬಂದಾಗಿದೆ. ಮಟನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ಒಂದು ಮುದ್ದೆ, ಮಟನ್ ಚಾಪ್ಸು, ಮಟನ್ ಕುರ್ಮಾ ಹತ್ರ ತೋರಿಸಿ ನಂತರ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮೊದಲನೇ ಐಟಮು ಮಟನ್ ಬಿರಿಯಾನಿ. ಸಫಿಷಿಯೆಂಟ್ ಕ್ವಾಂಟಿಟಿ, ಒಂದು ಪ್ಲೇಟ್ ತಗೊಂಡ್ರೆ ಇಬ್ಬರು ಆರಾಮಾಗಿ ತಿನ್ಬೋದು. 300 ರೂಪೀಸ್ ಕಾಸ್ಟ್ ಅಂತ ಹೇಳಿದ್ರು. ಆ್ಯಂಡ್ ಹಂಗೆ ಈ ಕಡೆ ಬಂದುಬಿಟ್ರೆ ನಾಟಿ ಕೋಳಿ ಬಿರಿಯಾನಿ ಗುರು. ಇದು ಪ್ರತಿದಿನ ಸಿಗಲ್ಲ, ಅವ್ರು ಡೇಟ್ ಮೆನ್ಷನ್ ಮಾಡಿದರೆ ಆ ದಿನದಲ್ಲಿ ಮಾತ್ರ ಸಿಗುವಂಥ ಒಂದು ಐಟಮ್. ಆ್ಯಂಡ್ ಈ ಕಡೆ ಬಂದುಬಿಟ್ರೆ ಮಟನ್ ಚಾಪ್ಸು. ಈ ಸೆಕ್ಟ್ರಲ್ಲಂತೂ ಕೊಡ್ತಿರೋ ಮಟನ್ ಚಾಪ್ಸ್ ಅಂತೂ ಅಷ್ಟು ಕ್ರೇಜಿ ಗುರು. ಬಡ ಪೀಸಲ್ಲಿ ಕೊಡುವಂಥ ಒಂದು ಮಟನ್ ಚಾಪ್ಸು. ಆ್ಯಂಡ್ ಹಂಗೆ ಈ ಕಡೆ ಬಂದುಬಿಟ್ರೆ ಮಟನ್ ಕುರ್ಮಾ. ನೋಡೋಕ್ಕೆ ಎಷ್ಟು ಅದ್ಭುತವಾಗಿ ಹೋಮ್ಲಿ ಆಗಿದೆ ಅಂತ ನೋಡಿ. ಆ್ಯಂಡ್ ಇಲ್ಲಿ ರಾಗಿ ಮುದ್ದೆ. ಬಟ್ ನಾವು ಫಸ್ಟ್ ಯಾವ ಟ್ರೈ ಮಾಡ್ತೀವಿ ಹೇಳಿ? ಮಟನ್ ಚಾಪ್ಸ್. ಬಿಕಾಸ್ ಇದೇ ಸಿಗಾವಡೆ ಟೆಂಪ್ಟಿಂಗ್ ಆಗಿರುವಂಥ ಒಂದು ಐಟಮ್ಮು. ನಲ್ಲಿ ಮೂಳೆ ಸಮೇತ ಫುಲ್ಲು ಮಾಂಸ ಅಂಟಾಗ್ಬಿಟ್ಟಿದೆ ನೋಡಿ. ಇದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. 2 ಪೀಸ್ ಹಾಕಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಜಸ್ಟ್ ಒಂದು ಪ್ರೆಸ್ ಕೊಡ್ತೀನಿ. ಕ್ಲೀನಾಗಿ ಬೆಂದೋಗಿದೆ. ಇಟ್ಸ್ ಸೋ ಫ್ರೆಶ್, ಇಟ್ಸ್ ಸೋ ಟೆಂಡರಿ, ಇಟ್ಸ್ ಸೋ ಜ್ಯೂಸಿ ಮೀಟ್ ಅಂತಲೇ ಹೇಳ್ಬೋದು. ಎಷ್ಟು ದೊಡ್ಡ ಪೀಸ್ ಅಂತ ನೋಡಿ, ಜಸ್ಟ್ ನೋಡಿ. ಓ ಮೈ ಗಾಡ್. ಮಟನ್ ಲವರ್ಸ್ ಅಂತೂ ತಿಂದರೆ ಸೈಕ್ ಆಗೋಯ್ತೀರಾ. ಆಹಾ, ಬಾಡಂದರೆ ಬಾಡು, ಒಂದು ಬೆಸ್ಟ್ ಬಾಡು ಗುರು. ಅಥೆಂಟಿಕ್ ಕರ್ನಾಟಕ ಸ್ಟೈಲ್, ನಾಟಿ ಸ್ಟೈಲು, ಮನೆ ನಾನ್ ವೆಜ್ ಊಟ ಮಾಡಿದ್ರೆ ಯಾವ ಥರ ಟೇಸ್ಟ್ ಬರುತ್ತೋ ಲಿಟ್ರಲಿ ಆ ಥರ ಇದೆ. ಸಾರಂತೂ ಮುದ್ದೆಗೆ ಅಷ್ಟೇ ಆಪ್ಟಾಗಿರುತ್ತೆ. ಇದ್ರ ಜೊತೆಗೆ ವೈಟ್ ರೈಸ್ ಹಾಕೊಂತಿದ್ರು ಅಂತೂ ಪಕ್ಕಾ ಬ್ಲಾಸ್ಟ್ ಆಗೋಯ್ತೀರ. ಕ್ರೇಜಿಯೆಸ್ಟ್ ಮೀಟು. ಟೇಸ್ಟ್ ಮಾಡೋಣ. ಅಲ್ಟಿಮೇಟ್ ಗುರು. ಒಂದು ಮಟನ್ ಬಾಂಬ್ ಅಂತ ಹೇಳ್ಬೋದು. ಆಚೆಗಡೆ ಆ ಸಾರು ಫ್ಲೇವರ್ ಅಂತೂ ಕ್ಲೀನಾಗಿ ನಿಮ್ಗೆ ಗೊತ್ತಾಗುತ್ತೆ. ಒಳ್ಳೆ ಒಂದು ಕ್ಲೀನ್ ಮಟನ್ನು, ಒಂದು ಟೆಂಡರ್ ಮೀಟು, ಒಂದು ಜ್ಯೂಸಿ ಫ್ರೆಶ್ನೆಸ್ ಅಂತೂ ಕ್ಲೀನಾಗಿ ಫೀಲ್ ಆಗುತ್ತೆ. ಅದಂಗೆ ಹಿಂಗೆ ಸಾಂಬಾರು ಸ್ವಲ್ಪ ಡಿಪ್ ಮಾಡಿಕೊಂಡು ಇನ್ನೂ ಒಂದು ಬೈಟ್ ತಿನ್ನಬೇಕು. ಬಂದ್ರಂತೂ ಮಟನ್ ಚಾಪ್ಸು ಮಿಸ್ಸೇ ಮಾಡೋಕ್ಕೆ ಹೋಗ್ಬಿಡಿ. ನೀವು ಬರೋ ದಿವಸ ನೀವು ಸಿಕ್ಕಿದ್ರೆ ಪಕ್ಕಾ ಟ್ರೈ ಮಾಡಿ. ತುಂಬ ಇಷ್ಟಪಡ್ತೀರಾ. ಇದು ನಾನು ಬಂದಿರೋ ದಿವಸ ಬುಧವಾರ. ಸೊ ಬಂದರೆ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಈಗ ಮುದ್ದೆ ಒಟ್ಟಿಗೆ ಟ್ರೈ ಮಾಡೋಣ. ಮುದ್ದೆ ಟೈಮ್. ಮುದ್ದೆ ತಗೊಂಡು ಕೊಟ್ಟಿರುವಂಥ ಮಟನ್ ಚಾಪ್ಸ್ ಗ್ರೇವಿ. ಯು ಈ ಚಿತ್ರದುರ್ಗದಲ್ಲೇ ಐ ಥಿಂಕ್ ಇದು ಪ್ರಾಬಬ್ಲಿ ಫಸ್ಟ್ ಸೆಕೆಂಡ್ ಸ್ಪಾಟ್ ನಾನು ಟ್ರೈ ಮಾಡ್ತಿರೋದು. ಒಂದು ಬೆಸ್ಟ್ ಮಟನ್ ಸ್ಪಾಟ್ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾಡೋಣ. ಆಹಾ, ಕ್ಲೀನ್ ಲ್ಯಾಂಡಿಂಗ್ ಅಂತಲೇ ಹೇಳ್ಬೋದು.
ಸಾರಂತೂ ಲೈಟ್ ಸ್ಪೈಸಿ ಇದೆ, ಒಂದು ಕ್ರೀಮಿ ಟೆಕ್ಸ್ಚರ್ ಇದೆ ಅಂತಲೇ ಹೇಳ್ಬೋದು. ಆ ಮಟನ್ ಸ್ಟಾಕ್ ಫ್ಲೇವರ್ ಹೆವಿಲಿ ಇನ್ಫ್ಯೂಸ್ ಆಗಿದೆ, ಮುದ್ದೆಗೆ ಸ್ಟ್ಯಾಪ್ಟ್ ಆಗಿರುತ್ತೆ. ನೀವು ಒಳ್ಳೆ ಮುದ್ದೆ ಬ್ಯಾಟಿಂಗ್ ಮಾಡೋರಾಗಿದ್ದರೆ 2 ರಿಂದ 3 ಮುದ್ದೆ ಒಬ್ಬರೇ ಹೊಡಿತಾರೆ. ಈ ಥರ ಸಾರಿದ್ರು ಅಂತೂ ಅಲ್ಟಿಮೇಟ್ ಟೇಸ್ಟ್. ಹೋಟೆಲ್ ಶುರುವಾಗುತ್ತೋ ಇಲ್ಲೋ ಬಂದು ವೆಯ್ಟ್ ಮಾಡಿ ನಂತರ ಟೇಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಸ್ಪಾಟು. ನಾನು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಒಂದು ದಿನಕ್ಕೆ ಜಸ್ಟ್ 2 ಅವರ್ ಮಾತ್ರ ನಡೆಸ್ಕೊಂಡು ಬರ್ತಾರೆ. ಲೋಕಲಿ ಸಿಕ್ಕಾಬಳೆ ಪಾಪ್ಯುಲರ್ ಆಗಿರುವಂಥ ಒಂದು ಸ್ಪಾಟ್ ಗುರು. ಆಹಾ, ಮುದ್ದೆಗೋಸ್ಕರನೇ ಮಾಡ್ದಂಗೆ ಇರೋ ಗುರು. ಕೊನೆಯದಾಗಿ ಇವ್ರ ಹತ್ರ ವೈಟ್ ರೈಸ್ ಇಲ್ಲ, ಬಟ್ ವೈಟ್ ರೈಸ್ ಇತ್ತಂತೂ ಕ್ರೇಜಿಯಸ್ಟ್ ಟೇಸ್ಟ್ ಆಗಿರುತ್ತೆ. ನೀವೇನಾದರೂ ಬೆಂಗಳೂರಿಂದ ಬರ್ತೀರಾ, ಹಿರಿಯೂರಿಗೆ ಸರ್ವಿಸ್ ರೋಡ್ ಡೈವರ್ಷನ್ ಬರುತ್ತೆ, ಒಳಗೆ ಬಂದಿದ್ದು ಕೂಡಲೇ ಒಂದು ಸರ್ಕಲ್ ಬರುತ್ತೆ. ಅಲ್ಲಿಂದ ಜಸ್ಟ್ ನೀವು ಲೆಫ್ಟ್ ತಗೊಂಡು ಸೀದಾ ಬಂದಿದ್ದು ಕೂಡಲೇ ಲೆಫ್ಟ್ ಸೈಡ್ಗೆ ಬರುವಂಥ ಒಂದು ಜಾಗದಲ್ಲಿ ನೀವು ಚಿತ್ರದುರ್ಗದಿಂದ ಬರ್ತೀರಾ, ಒಂದು 40 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಬರುತ್ತೆ. ಬೆಸ್ಟ್ ಸ್ಪಾಟ್, ಚಿಕ್ಕ ಜಾಗ, ಬಟ್ ಕ್ಲೀನಾಗಿ ಸರ್ವ್ ಮಾಡಿಕೊಂಡು ಬರ್ತಾರೆ. ಫ್ಯಾಮಿಲಿ ಜನ ನಡೆಸ್ಕೊಂಡು ಬರ್ತಿರುವಂಥ ಒಂದು ಸ್ಪಾಟ್. ನೀವು ಆರಾಮಾಗಿ ಬರೋದು, ಫ್ಯಾಮಿಲಿ ಒಟ್ಟಿಗೆ ಬನ್ನಿ, ಬಟ್ ಸ್ವಲ್ಪ ಬೇಗ ಬನ್ನಿ ನನ್ನ ಸಜೆಷನ್ನು. ಯಾಕಂದರೆ ನೀವು ಪೀಕ್ ಟೈಮಲ್ಲಿ ಬಂದ್ಬಿಟ್ಟು ಹೆವಿ ಕ್ರೌಡ್ ಇರ್ತಾರೆ, ವೆಯ್ಟ್ ಮಾಡಿ ತಿನ್ಕೊಂಡು ಹೋಗೋ ಥರ ಆಗುತ್ತೆ. ಇನ್ನು 2 ಗಂಟೆ ಮೇಲೆ ಬಂದ್ಬಿಟ್ರೆ ಐಟಮೇ ಸಿಗದಾರಂಗೆ ಆಗ್ಬಿಡುತ್ತೆ. ನನ್ನ ಸಜೆಷನ್ ಒಂದು 12:30 ಆ ರೇಂಜಿಗೆ ಬಂದುಬಿಟ್ರೆ ಆರಾಮಾಗಿ ನೀವು ಬಂದು ಕುತ್ಕೊಂಡು ತಿನ್ಕೊಂಡು ಹೋಗುವಂಥ ಒಂದು ಸ್ಪಾಟು. ಒಂದು ಫೈನಲ್ ಬೈಟ್ ಕ್ರೇಜಿ. ನೆಕ್ಸ್ಟು ಟೈಮ್ ಟು ಟೇಸ್ಟ್ ಮಟನ್ ಚಾಪ್ಸು. ಚಿಕ್ಕ ಚಿಕ್ಕ ಪೀಸು, ಬಟ್ ಸಿಮಿಲರ್ ಸಾಂಬಾರು ಅಂತ ಅನಿಸ್ತಾ ಇದೆ ನನಗಂತೂ. ಹೇಗೆ ಬೇಯಿಸಿ ಬಿಡಿದ್ದಾರೆ ಅಂತ ನೋಡಿ ಗುರು. ಮಟನ್ನ ಈ ಥರ ತಿನ್ಬೇಕು ಗುರು. ಒಂದೊಂದು ಸೆಕ್ಟ್ರಲ್ಲಿ ಸ್ವಲ್ಪ ಹಾರ್ಡ್ ಮಾಡಿಬಿಡ್ತಾರೆ. ಇನ್ನು ತಮಿಳ್ನಾಡು ಸೈಡ್, ಕೃಷ್ಣಗಿರಿ ಸೈಡೆಲ್ಲ ಹೋಗ್ಬಿಟ್ರಂತೂ ಸಂತೆ ಬಾಳೂಟಲ್ಲಿ ಕಚ್ಚಕ್ಕೆ ಆಗಲ್ಲ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಪರ್ಫೆಕ್ಟ್ ಮೀಟ್ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾಡೋಣ. ಆಹಾ ಆಹಾ, ಒರಿಜಿನಲ್ ಮಟನ್ ಲವರ್ಸ್ ಶಿಸ್ತಾಗಿ ಒಂದು ಜಾಗ ಬನ್ನಿ, ತುಂಬ ಇಷ್ಟಪಡ್ತೀರಾ. ಚಾಪ್ಸು ಸಾಕಾಗಿದೆ. ಚಾಪ್ಸು ಒಂದು ಸೋಲೋ ಮೀಟು. ಎಷ್ಟು ಮಾಂಸನ ತಿಂದರೆ ಯಾವ ಥರ ಫ್ಲೇವರ್ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಬಟ್ ಮಟನ್ ಕುರ್ಮಾ ಅಂತೂ ಚಿಕ್ಕ ಚಿಕ್ಕ ಪೀಸ್ದಾಗ ಹೊಡಿತಾರೆ, ಪ್ರಾಪರಾಗಿ ಬೇಯಿಸ್ತಾರೆ. ಆ ಸಾಂಬಾರು ಒಟ್ಟಿಗೆ ಇಟ್ಕೊಂಡು ತಿಂದಾಗಂತೂ ಅಲ್ಟಿಮೇಟ್ ಆಗಿರುತ್ತೆ. ಇವರಂತೂ ಮಿಕ್ಸ್ಡ್ ನಿಮಗೆ ಪೀಸಸ್ ಬರುತ್ತೆ, ಲಿವರ್ ಸಿಗುತ್ತೆ, ನಾರ್ಮಲ್ ಮೂಳೆ ಪೀಸಸ್ ಸಿಗುತ್ತೆ. ನಲ್ಲಿ ಹಾಕಿದ್ದಾರೆ. ಆಹಾ, ಕ್ರೇಜಿ ಗುರು. ಜೊತೆಗೆ ಲಿವರ್ ಪೀಸ್ ಎಲ್ಲ ಚೆನ್ನಾಗಿದೆ. ಇದಂತೂ ನಿಮಗೆ ಈ ದೊಡ್ಡ ಪೀಸ್ ಮನೆಗಳಲ್ಲಿ ಮಾಡಲ್ಲ. ಸೊ ತಿಂದಾಗ ಒಂಥರ ರೆಸ್ಟೋರೆಂಟ್ಗೆ ಬಂದು ತಿಂದಂಗೆ ಒಂದು ಫೀಲ್ ಇರುತ್ತೆ. ಇದಂತೂ ಚಿಕ್ಕ ಚಿಕ್ಕದು ಅಥೆಂಟಿಕ್ ಹಳ್ಳಿ ಶೈಲಿಯಲ್ಲಿ ಮಟನ್ ಮಾಡಿದ್ರೆ ಮನೇಲಿ ಯಾವ ಥರ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಪ್ರಾಪರ್ ಲೆವೆಲ್ ಆಫ್ ನಿಮಗೆ ಫ್ಲೇವರ್ಸ್ ಹಾಕಿದ್ದಾರೆ. ಒಂದು ಸ್ಪೈಸಿ ಇದೆ, ಬಟ್ ಸ್ಪೈಸಿ ನಿಮಗೆ ಉರಿಯಲ್ಲ. ಒಂಥರ ಸಿಂಪಲ್ ಆಗಿ ಹಿತವಾಗಿದೆ ಅಂತ ಹೇಳ್ತೀನಿ. ಮಟನ್ 2 ಪ್ಲೇಟ್ ತಿಂತಾರೆ ಈ ಥರ ಸಿಕ್ಕಿದ್ರೆ. ಆಹಾ, ಇದಾದರೂ ಕೂಡ ಪೀಸ್ ಸ್ವಲ್ಪ ಚಿಕ್ಕದು ಮಾಡ್ಕೊಂಡು ಸಾಂಬಾರಲ್ಲಿ ಡಿಪ್ ಮಾಡ್ಕೊತೀನಿ. ಆ ಸಾಂಬಾರೊಟ್ಟಿಗೆ ತಿಂದಾಗಲೇ ರುಚಿ ಹೆಚ್ಚಿಗೆ ಕೊಡ್ತಾ ಇದೆ. ತಿಂತಾನೇ ಇರಬೇಕಂತ ಅನ್ಸಿದೆ. ಒಂದು ಲಾಸ್ಟ್ ಬೈಟಿಂದ ತಿಂದು ನಾವು ಮಟನ್ ಬಿರಿಯಾನಿ ಟ್ರೈ ಮಾಡೋಣ. ಅಡಿಕ್ಟು ಗುರು. ಪಕ್ಕಾ ಟು ಪಕ್ಕಾ ವಿಸಿಟ್ ಮಾಡಬೇಕಾಗಿರುವಂಥ ಒಂದು ಸ್ಪಾಟ್. ಇಷ್ಟು ಹೈಪ್ ಕೊಡ್ತಾ ಇದೆ ಅಂದರೆ ಪಕ್ಕಾ ಟ್ರೈ ಮಾಡಿ. ಒಂದು ಗೋಲ್ಡನ್ ರೇಟಿಂಗ್ ಕೊಡ್ಬೋದು ಚಿಂದಿ ಸ್ಪಾಟ್. ಮಟನ್ ಬಿರಿಯಾನಿ ಟೈಮ್. ಕ್ವಾಂಟಿಟಿ ನೋಡಿ ಗುರು, ಇಬ್ಬರು ತಿನ್ಬೋದು. ಇದನ್ನು ಹಾಫ್ ಹಾಕಿದ್ರೇ ನೋಡಿ ಫುಲ್ ಒಬ್ಬರು ತಿಂದಂಗೆ ಒಂದು ಫೀಲ್ ಕೊಡ್ತಾ ಇದೆ. ಹೇಗಿದೆ ನೋಡಿ. ಟಗರು ಮಟನ್ ಹಾಕಿ ಮಾಡುವಂಥ ಮಟನ್ ಬಿರಿಯಾನಿ ಸಿಕ್ಕಾಪಟ್ಟೆ ಫೇಮಸ್ಸು. ಹೆಂಗೆ ಬೇಯಿಸಿಬಿಟ್ಟಿದೆ ನೋಡಿ ಇದಂತೂ. ಆಹಾ, ಒಂದು ಪೇಲ್ ಲೈಟ್ ಸಿಂಪಲ್ ಕಲರಲ್ಲಿದೆ ಇದಂತೂ. ನಾನಂತೂ ಮಾಡಬೇಕಾದ್ರೆ ಅಲ್ಲೇ ಇದೆ. ಯಾವುದೇ ಥರ ಕಲರ್ಸು ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸು 1% ಯೂಸ್ ಮಾಡಲ್ಲ. ಹೋಮ್ ಮೇಡ್ ಸ್ಟೈಲ್ ಗುರು. ಟೇಸ್ಟ್ ಮಾಡೋಣ. ಆಹಾ, ರಿಚ್ ಇನ್ ಫ್ಲೇವರ್ಸ್. ಮೇನು ಖುಷಿಯಾಗೋ ವಿಚಾರ, ಬಿಸಿ ಬಿಸಿ ತಿಂತಾ ಇದ್ದೀನಿ. ಯಾವುದೇ ರೆಸ್ಟೋರೆಂಟ್ಗೆ ಹೋದ್ರು, ಮೇಜರ್ ರೆಸ್ಟೋರೆಂಟ್ಸಲ್ಲಿ ನಾನಂತೂ ಬಿಸಿ ತಿನ್ನಲ್ಲ. ತುಂಬ ಕಮ್ಮಿ ಇರುತ್ತೆ. ಯಾಕಂದರೆ ಶಾರ್ಟ್ ಸೌಂಡ್. ಈ ಒಂದು ಜಾಗ ಯಾಕೆ ಎಷ್ಟು ಬಿಸಿ ತಿಂತಾ ಇದ್ದೀನಿ ಅಂದರೆ ಕಸ್ಟಮರ್ ಬಂದುಬಿಡ್ತಾರೆ, ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟ್ ನನಗೆ ಹಾಕ್ಕೊಟ್ಬಿಟ್ರು. ಅಲ್ಟಿಮೇಟ್ ಟೇಸ್ಟಲ್ಲಿರುವಂಥ ಒಂದು ಬಿರಿಯಾನಿ ಗೈಸ್. ಓವರ್ ನಿಮಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ನಿಮಗೆ ಫ್ಲೇವರ್ ಕೊಡಲ್ಲ. ಜಸ್ಟ್ ಸಿಂಪಲ್ ಇರುತ್ತೆ, ಬಟ್ ನಿಮಗೆ ಆ ಫ್ಲೇವರ್ ಅಂತೂ ಆನ್ ಪಾಯಿಂಟಿಗೆ ಗೊತ್ತಾಗುತ್ತೆ. ಒಂಥರ ರಿಚ್ ಆಗಿರುತ್ತೆ ಅಂತ ಹೇಳ್ಬೋದು. ಜಸ್ಟ್ ಮಟನ್ ಹಾಕಿ ನಿಮಗೆ ಚಿಕನ್ ಸಪ್ರೇಟು ಮಟನ್ ಸಪ್ರೇಟ್ ಆಗಿ ಮಾಡೋವಂಥದ್ದು. ಸೊ ಮಟನ್ ಫ್ಲೇವರ್ ಅಂತೂ ಯಥೇಚ್ಛವಾಗಿ ಇದರಲ್ಲಿ ಕೊಟ್ಟಿರ್ತಾರೆ. ಓವರ್ ನಿಮಗೆ ಸಪ್ರೇಟ್ ಸಬ್ಸ್ಟೆನ್ಸ್ ಸಿಗಲ್ಲ ತಿಂತಾ ಇರಬೇಕಾದ್ರೆ. ಜಸ್ಟ್ ಬಿರಿಯಾನಿ ಏನೇನು ಐಟಮ್ ಹಾಕಿದ್ರೆ ಫುಲ್ ಆ್ಯಂಡ್ ಫುಲ್ ಡಿಸಾಲ್ವ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಜಸ್ಟ್ ತಿಂದಾಗ ಹೆವಿ ಫ್ಲೇವರ್ಸಲ್ಲಿರುವಂಥ ಒಂದು ಬಿರಿಯಾನಿ ತಿನ್ನೋಕೆ ಅದ್ಭುತವಾದಂಥ ಒಂದು ಟೇಸ್ಟು. ತುಂಬ ಲೈಟಾಗಿದೆ, ತಿನ್ನೋಕ್ಕೆ ಸಿಂಪಲ್ ಆಗಿದೆ, ಹೆಲ್ತ್ಗೂ ಚೆನ್ನಾಗಿರುತ್ತೆ, ಕೊಡೋ ಕಾಸಿಗೆ ವರ್ತಾಗಿರುತ್ತೆ ಅಂತ ಹೇಳ್ಬಿಡ್ತೀನಿ. ಹಾಗೆ ಇದ್ರೊಟ್ಟಿಗೆ ಲೈಟಾಗಿ ಮೊಸರು ಬಜ್ಜಿ ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಂಡು ಒಂದು ಬೆಸ್ಟ್ ಬೈಟ್. ಅಡಿಕ್ಟ್ ಗುರು. ಹಾಗೆ ತಿನ್ನಿ. ತುಂಬ ಇಷ್ಟಪಡ್ತೀರಾ? ಮೊಸರು ಬಾಜಿ ಹಾಕೊತೀನಿ, ಅದಕ್ಕೆ ನಾನು ಹೆಚ್ಚಾಗಿ ಇಷ್ಟಪಡ್ತೀರಾ? ಕ್ರೇಜಿಯೆಸ್ಟ್ ಬಿರಿಯಾನಿ. ಮಟನ್ ಕೂಡ ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ. ಇದು ನಿಮಗೆ ಬೆಳಿಗ್ಗೆ ಸಿಗಲ್ಲ, ರಾತ್ರಿ ಸಿಗಲ್ಲ, ಜಸ್ಟ್ ಮಧ್ಯಾಹ್ನ ಸ್ಲಾಟ್ ನಿಮ್ಗೆ 2 ಅವರ್ ಅಂತ ಹೇಳ್ತಾರಲ್ಲ, 12:30 to 2:30 ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಬೆಂಗಳೂರಿಂದ ಬರ್ತೀರ ಅಂದರೆ ವೀಕೆಂಡಲ್ಲಿ ಬನ್ನಿಗುರು. ಶನಿವಾರ ಸೋಮವಾರ ರಜೆ ಇದೆ, ಅದು ಬಿಟ್ಟು ಮಿಕ್ಕಿದ್ದು ಎಲ್ಲ ದಿವಸನೂ ಒಂದು ರೈಡ್ ಥರ ಬಂದು ತಿನ್ಕೊಂಡು ಹೋಗೋಕ್ಕೆ ಮಧ್ಯಾಹ್ನ ಹೊತ್ತಿಗೆ ಅದ್ಭುತವಾದಂಥ ಒಂದು ಜಾಗ. ಹುಡಿಕೊಂಬಂದು ತಿನ್ಬೋದು ಅಂತ ಹೇಳ್ಬೋದು, ಅಷ್ಟು ಟೇಸ್ಟ್ ಆಗಿದೆ. ಇನ್ನೂ ಸ್ವಲ್ಪ ಹಾಕೊಂಡು ಕ್ಲಾಸಿಕ್ ಟೇಸ್ಟ್. ಲೈಟ್ ಮಟನೇ ಹಾಕಿದ್ರು ಕೂಡ ಆ ಮಟನ್ ಫ್ಲೇವರ್ ನಿಮಗೆ ಸ್ವಲ್ಪ ಜಾಸ್ತಿ ಕೊಡುತ್ತೆ. ಬಟ್ ರೈಸ್ ಅಂತೂ ಫುಲ್ ಆ್ಯಂಡ್ ಫುಲ್ ಲೈಟ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಬೆಸ್ಟ್ ಟೇಸ್ಟ್. ಒರಿಜಿನಲ್ ನಾಟಿ ಕೋಳಿ ಬಿರಿಯಾನಿ. ಕ್ವಾಂಟಿಟಿನೇ ಇವ್ರ ಹತ್ರ ಮಾತಾಡೋದು. ಹೆವಿ ಕ್ವಾಂಟಿಟಿ ಹಾಕಿದ್ದಾರೆ. ಪೀಸ್ ಅಂತೂ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ನಾನು ಸ್ವಲ್ಪ ಕಮ್ಮಿ ಹಾಕೋತೀನಿ, ಯಾಕಂದರೆ ನನಗೆ ಹೊಟ್ಟೆ ಫುಲ್ಲು. ಹೇಗಿದೆ ನೋಡಿ, ಆ ರೈಸ್ನ ಮುಟ್ಬೇಕಾದ್ರೆ ನಿಮಗೆ ಒಂಥರ ಲೈಟಾಗಿ ಮುಟ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಆ ಮಾಯ್ಸ್ನೆಸ್ ನಿಮಗೆ ಗೊತ್ತಾಗಲ್ಲ, ಬಟ್ ಕ್ಲೀನಾಗಿ ತುಂಬ ಚೆನ್ನಾಗಿದೆ. ಪೀಸಸ್ ನೋಡಿ ಯಪ್ಪ. ನಾಟಿ ಕೋಳಿ ಮುರಿಬೇಕಾದ್ರೆ ನಿಮಗೆ ಮಟನ್ ಫೀಲ್ ಬರಬೇಕು. ಸೇಮ್ ಟು ಸೇಮ್ ಅದೇ ಥರನೇ ಇದೆ ಅಂತ ಹೇಳ್ತೀನಿ. ಯಪ್ಪ, ಮಟನ್ನ ಮುರಿದಂಗಿದೆ, ಅಷ್ಟು ಗಟ್ಟಿ ಮಾಂಸ. ಒರಿಜಿನಲ್ ನಾಟಿ ಕೋಳಿ ಬಳಸ್ತೀನಿ ಅಂತ ಅವ್ರು ಹೇಳ್ತಾರೆ. ಸೊ ನೀವು ಬಂದು ಟೇಸ್ಟ್ ಮಾಡಿ. ನಾವೀಗ ಫಸ್ಟು ಬಿರಿಯಾನಿ ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಡಿಫ್ರೆನ್ಷಿಯೇಷನ್ ಅಂತೂ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಮಟನ್ ಬಿರಿಯಾನಿ ತಿಂತಾ ಇದ್ದೀರಾ, ಆ ರಿಚಿನ್ ಫ್ಲೇವರ್ ಅಂತೂ ನಿಮಗೆ ಮಟನ್ ಸ್ಟಾಕ್ ಫ್ಲೇವರ್ ಕ್ಲೀನಾಗಿ ಗೊತ್ತಾಗುತ್ತೆ. ನಾಟಿ ಕೋಳಿ ತಿಂದಾಗ ಅಂತೂ ನಿಮಗೆ ಲೈಟಾಗಿ ಸಪ್ರೆಸ್ ಮಾಡುತ್ತೆ, ಬಟ್ ಅಂತ ಸ್ವಲ್ಪ ಹೆವಿಯಾಗಿದೆ ಅಂತಲೇ ಹೇಳ್ಬೋದು. ನಾಟಿ ಕೋಳಿ ಬಿರಿಯಾನಿ ನಾನು ತಿಂತೀನಿ, ಬಟ್ ಸುಮಾರು ದಿನ ಆದಮೇಲೆ ತಿಂತೀನಿ ಅಂತ ಹೇಳ್ಬೋದು. ಅಥೆಂಟಿಕ್ ಆಗಿ ಮಾಡ್ಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಲಿಟ್ರಲಿ ಮಟನ್ನ ಮುರಿದಂಗಿದೆ ಪೀಸ್ ಅಂತೂ. ಚೆನ್ನಾಗಿದೆ, ಬಟ್ ನನಗೆ ಇದಕ್ಕಿಂತ ಮಟನ್ ಬಿರಿಯಾನಿ ಅದ್ಭುತವಾದಂಥ ಒಂದು ಟೇಸ್ಟ್. ಬಿಕಾಸ್ ಆ ಮಟನ್ ಟೆಂಡರಿನೆಸ್ ಇರುತ್ತಲ್ಲ, ಆ ಜ್ಯೂಸಿಯಾಗಿ ತಿನ್ನೋಕ್ಕಂತೂ ಅಷ್ಟು ಅದ್ಭುತವಾಗಿರುತ್ತೆ. ಇವಾಗ ನಾನು ತಿಂದಿರೋದು ನನ್ನ ಪರ್ಸನಲ್ ಫೇವ್ರೇಟ್, ನೀವು ಕ್ಲೀನಾಗಿ ಹೇಳ್ಬೋದು. ಮಟನ್ ಚಾಪ್ಸು, ಅದಾದಮೇಲೆ ಮಟನ್ ಕುರ್ಮಾ ಮುದ್ದೆ, ಅದಾದಮೇಲೆ ಮಟನ್ ಬಿರಿಯಾನಿ. ಅಡಿಕ್ಟ್ ಆಗಿ ಹೋಗ್ತೀರಾ. ಬಟ್ ಜಾಸ್ತಿ ಮಾಡೋದಿಲ್ಲ ಮಟನ್ ಬಿರಿಯಾನಿ. ನಾಟಿ ಕೋಳಿ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಮಾಡ್ತಾರೆ, ಬಟ್ ಮಟನ್ ಬಿರಿಯಾನಿ ನನ್ನ ಪರ್ಸನಲ್ ಫೇವ್ರೇಟ್. ಸ್ವಲ್ಪ ಹಾರ್ಡ್ ಅನಿಸ್ತಾ ಇದೆ ನನಗಂತೂ. ಏನು ಫ್ಲೇವರ್ ಮಾಡ್ತಾ ಇರ್ಬೋದು, ನಿಮಗೆ ಜಾಸ್ತಿ ಅನ್ನಿಸ್ತಾ ಇಲ್ಲ. ಅದೇ ಮೇಯ್ನ್ ಖುಷಿಯಾಗೋ ಮ್ಯಾಟ್ರ್ ಅಂತಲೇ ಹೇಳ್ಬೋದು. 12:30 ಶುರು ಮಾಡ್ತಾರೆ. ಕರೆಕ್ಟಾಗಿ ನಾನು ಈಗ 1:15 ಕರೆಕ್ಟಾಗಿ ಒಂದು 3/4 ಗಂಟೆ ಟೈಮಲ್ಲಿ ನಾನು ಶೂಟೇ ಮುಗಿಸ್ಬಿಟ್ಟೆ. ಬಿಕಾಸ್ ಇನ್ನೂ ಸ್ವಲ್ಪ ಹೊತ್ತು ಹೋಯ್ತು, ಇನ್ನೂ ಒಂದು 1 ಅವರ್ ಆಯ್ತು ಅಂದ್ಕೊಳ್ಳಿ, ಪೀಕ್ ಆಗಿಬಿಡ್ತೀನಿ. ನನಗಂತೂ ಲಿಟ್ರಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟ ಆಗಿಬಿಡುತ್ತೆ. ಲಾಸ್ಟ್ ಬೈಟು ಈ ಮಟನ್ ಹಿಡ್ಕೊಂಡು ಈ ಸ್ವಲ್ಪ ಗ್ರೇವಿನೂ ಹಾಕ್ಕೊಂಡು ಒಂದು ಬೈಟು. ಆಹಾ, ಮಟನ್ ಬಿರಿಯಾನಿಗೆ ನಾನಂತೂ ಮಿಸ್ ಮಾಡಿಬಿಟ್ಟೆ. ಮಟನ್ ಬಿರಿಯಾನಿಗೆ ಈ ಶೇರ್ವಾ ಹಾಕೊಂಡು ಟ್ರೈ ಮಾಡಿ, ಇನ್ನೂ ಸೂಪರ್ ಡೂಪರ್ ಟೇಸ್ಟ್ ಕೊಡ್ತಾ ಇದೆ ಅಂತ ಹೇಳ್ತೀನಿ. ಸಖತ್ ಗೈಸ್, ಕ್ಲಾಸಿಕ್ ಆಗಿರುವಂಥ ಒಂದು ಸ್ಪಾಟ್ ಅಂತ ಹೇಳ್ಬೋದು. ಮಟನ್ ಬಿರಿಯಾನಿ ಮತ್ತು ನಾಟಿ ಕೋಳಿ ಬಿರಿಯಾನಿ 300 ರೂಪಾಯಿ. ಇದು ಮಟನ್ ಚಾಪ್ಸು, ಮಟನ್ ಕುರ್ಮಾ 220 ರುಪೀಸು, 222 ಪೀಸು. ಅದಾದಮೇಲೆ ರಾಗಿ ಮುದ್ದೆ 20 ರೂಪಾಯಿ. ಕೊಡೋ ಕಾಸ್ಟಂತೂ ಓತಾಗಿರುತ್ತೆ. ಸಫಿಷಿಯೆಂಟ್ ಕ್ವಾಂಟಿಟಿ ಸರ್ವ್ ಮಾಡ್ಕೊಂಡು ಬರ್ತಾರೆ, ಕ್ಲೀನ್ ಆ್ಯಂಡ್ ನೀಟಾಗಿ ಸರ್ವ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು. ಮೀನು ಸಿಗುತ್ತೆ, ಅಂದರೆ ಸ್ಲೈಸ್ನ ನಿಮಗೆ ಆಯಿಲ್ ಫ್ರೈ ಮಾಡಿ ಕೊಡುವಂಥದ್ದು. ನನಗೆ ಸಾಕು, ಆಲ್ರೆಡಿ ನನಗೆ ಫುಲ್ ಆಗಿದೆ. ಹಿರಿಯೂರು ಗಾಂಧಿ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ಬರುವಂಥ ಒಂದು ಲೊಕೇಶನ್, ಎಕ್ಸಾಕ್ಟ್ ಅಡ್ರೆಸ್ಸು, ಟೈಮಿಂಗ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಪಕ್ಕಾ ಟ್ರೈ ಮಾಡಿದ್ದು, ಟೇಸ್ಟ್ ಮಾಡಿದರೆ ಹೇಗಿರುತ್ತೆ ಅಂತ ಕಮೆಂಟ್ ಹಾಕಿ. ಟೇಸ್ಟ್ ಮಾಡಿದರೆ ಪಕ್ಕಾ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಓಕೆ ಅಣ್ಣ, ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಅಣ್ಣ? ಸರ್ ಲಿಂಗರಾಜ್ ಅಂತ ಸರ್. ಓಕೆ, ಹಿರಿಯೂರಿಗೆ ನಿಮ್ಮ ಹೋಟೆಲ್ ಫೇಮಸ್ಸು? ಅದು ಅಪ್ಪರ್ ಕಾಲದಿಂದ ಇದೆ ಸರ್. ಓಕೆ, ಹೋಟೆಲ್ ಮಯೂರ? ಹೌದು ಸರ್. ಹೌದು. ಎಷ್ಟು ವರ್ಷ ಆಯ್ತಣ್ಣ? ಸರ್ ಇನ್ನೊಂದು 3 ಇಯರ್ಸ್ ಅಂದರೆ 40 ಸರ್. 40 ವರ್ಷ? ಓಕೆ, ಏನಷ್ಟು ಸ್ಪೆಷಲ್ ಅಣ್ಣ? ಸರ್ ಮೇನು ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಬಳಸಲ್ಲ. ಎಲ್ಲ ಐಟಮ್ಸು ಸೆಲೆಕ್ಟ್ ಆಗಿ ತರ್ತೀವಿ. ಓಕೆ, ನೀರುಳ್ಳಿ ಬೆಳ್ಳುಳ್ಳಿಯಿಂದ ಹಿಡಿದು ಮಟನ್ವರೆಗೂ ಎಲ್ಲ ಸೆಲೆಕ್ಟ್ ಐಟಮ್ಸ್. ಓಕೆ, ಪಾಮ್ ಆಯಿಲ್ ಬಳಸಲ್ಲ, ರಿಫಂಡ್ ಆಯಿಲ್ ಎಲ್ಲ. ಓಕೆ, ಆಮೇಲೆ ರೈಸಲ್ಲಿ ನಿಮ್ಮ ಪಕ್ಕದಲ್ಲೇ ಬ್ಯಾಗ್ ಇದೆ, ಅದು ತೋರಿಸ್ಕೊಂಬಿಡ್ರಿ ಹೆಂಗೆ. ಬುಲೆಟ್ ರೈಸ್ ಅಂತ ಹೇಳಿ. ಬುಲೆಟ್ ರೈಸ್ ಯೂಸ್ ಮಾಡಿ. ರಾ ರೈಸ್. ರಾ ರೈಸ್
ಸೂಪರ್ ಇರ್ತೈತಿ. ಓಕೆ, ಯಾವ ಮಟನ್ ಬಳಸ್ತೀರಾ ಅಣ್ಣ? ಸರ್ ಟಗರಿಂದ ಸರ್, ಟಗರು ಮಟನ್ ಬಿರಿಯಾನಿನೇ ಮಾಡೋದು. ಹಾ. ಓಕೆ, ಏನೇನು ಐಟಮ್ ಸಿಗುತ್ತೆ? ಸರ್ ಇದು ಯಥಾ ಪ್ರಕಾರ ಸರ್. ಓಕೆ, ಸಾಟರ್ಡೆ ಮಂಡೇ ರಜಾ ಮಾಡ್ತೀನಿ. ಓಕೆ, ಇನ್ನು 5 days ಹೋಟ್ಲು. Okay. ಈವ್ನಿಂಗ್ ಇರಲ್ಲ. ಓಕೆ, 12:30 ಇಂದ 2:33 ಒಳಗೆ. 12:30 ಇಂದ 2:30 ಅಂದ್ರೆ ಬರೀ 2 ಅವರ್ ಅಷ್ಟೇ ಸರ್, ಅಷ್ಟೇ ಸರ್. ದಿನಕ್ಕೆ ಬರೀ 2 ಅವರ್ ಮಾತ್ರ? ಅಷ್ಟೇ ಸರ್, ಅಷ್ಟೇ ಸರ್ ಹೋಟ್ಲು. ಓಕೆ, ಇವತ್ತು ಬುಧವಾರ ಏನೇನ್ ಸಿಗುತ್ತೆ ಸರ್? ಇವತ್ತು ನಾಟಿ ಕೋಳಿ ಬಿರಿಯಾನಿ, ಓಕೆ, ಮಟನ್ ಬಿರಿಯಾನಿ, ಓಕೆ, ಫಿಶ್ ಫ್ರೈ, ಓಕೆ, ಮಟನ್ ಚಾಪ್ಸು ಕುರ್ಮಾ ಮತ್ತು ಮುದ್ದೆ. ಇಷ್ಟ ಐಟಮ್ ಸಿಗುತ್ತೆ ಅಷ್ಟೇ ಸರ್. ನಿಮ್ಮಲ್ಲಿ ನಾಟಿ ಕೋಳಿ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದೇಗೆ ಒರಿಜಿನಲ್? ಸುಮಾರು ಜನ ಹೇಳ್ಬಿಡ್ತಾರೆ ಇಲ್ಲ ಸರ್ ಒರಿಜಿನಲ್ ಬಳಸಲ್ಲ ಅಂತ. ಇಲ್ಲ, ನಾನು ಹುಡುಕ್ತೀನಿ ಸರ್. ಹ್ಮ್, ಯಾಕಂದ್ರೆ ನಮ್ದು ಅದೇ ಕಸುಬಾಗಿರೋದ್ರಿಂದ. ಓಕೆ, ನಾನು ಚಿಕ್ಕ ಹುಡುಗರಿಂದ ಅದೇ ಕೆಲಸ. ನಾವು ಬೇರೆ ಏನು ಮಾಡ್ಲಿಲ್ಲ ಉದ್ಯೋಗ. ಓಕೆ, ಅದರಿಂದ ನಾವು ಸೆಲೆಕ್ಟ್ ಮಾಡ್ಕೋತೀನಿ ಕೋಳಿನ. ಗೊತ್ತಾಗುತ್ತೆ ನಿಮ್ಗೆ? 10 ಕೋಳಿ ಬಂದ್ರು ಅದರಲ್ಲಿ ಒಂದೆರಡು ನಾವು ತಕ್ಕೋತೀವಿ ಸೆಲೆಕ್ಟ್ ಆಗಿ. ಹಳ್ಳಿಗೆ ಹೋಗಿ ತಗೋಬಹುದು. ಓಕೆ, ಒಂದ್ ದಿವಸಕ್ಕೆ ಎಷ್ಟು ಕೆಜಿ ಮಾಡ್ತೀರಾ ಬಿರಿಯಾನಿ? ಸರ್ ಅದರಲ್ಲಿ ಈಗ ಗುರುವಾರ ಕಡಿಮೆ ಇರುತ್ತೆ, ಗುರುವಾರ ಕಮ್ಮಿ, ಬುಧವಾರ ಮೀಡಿಯಂ ಇರುತ್ತೆ. ಇರುತ್ತೆ. ಇನ್ನು ಮಂಗಳವಾರ ಶುಕ್ರವಾರ ಭಾನುವಾರ ಒಂದು 2 ಟಗರು ಮಟನ್ ಮಾಡ್ತೀವಿ. 2 ಟಗರು ಮಟನ್ ಬಳಸ್ತೀರಾ? ಓಕೆ, ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಸರ್ ನಿಯರ್ ಗಾಂಧಿ ಸರ್ಕಲ್ ಸರ್, ಉಳಿಯಾರ್ ರೋಡ್. ಹಾ, ಗಾಂಧಿ ಸರ್ಕಲ್. ಗೂಗಲ್ ನಲ್ಲಿ ರೋಡ್ ಮ್ಯಾಪ್ ಹಾಕಿ. ರಜೆ ಅನ್ನೋದು ನೀವು ಶನಿವಾರ ಮತ್ತೆ ಸೋಮವಾರ 2 ದಿವಸ ರಜೆ ಇರುತ್ತೆ. ಮಧ್ಯಾಹ್ನ 2 ಅವರ್ ಮಾತ್ರ ನಡ್ಸ್ಕೊಂಡು ಬರ್ತಾ ಇದ್ದೀರಾ? ಅಷ್ಟೇ ಸರ್. ಓಕೆ, ಶುರು ಮಾಡಿದ್ ನಿಮ್ ತಂದೆ ಅಂತ ಹೇಳಿದ್ರಿ, ನಿಮ್ಗೆ ಹೆಂಗ್ ಬಂತು ಈ ಕೆಲಸ? ಸರ್ ನಾವು ಬೇರೆ ಉದ್ಯೋಗ ಕಲಿಲ್ಲ ಸರ್. ನಾವು 5ನೇ ಕ್ಲಾಸಿಂದ ಓದ್ಕೊಂತಾನೆ ಮಾಡಿದ್ವಿ. ಇದೇ 10th ಡಿಸ್ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ಇದೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀರಾ? ಓಕೆ, ಒಳಗಡೆ ಫೋಟೋ ನೋಡಿದ್ರೆ ಸುಮಾರು ಸೆಲೆಬ್ರಿಟಿಗಳು ಬಂದಂಗಿದೆ. ಹೌದು ಸರ್. ಯಾರು ಬಂದಿದ್ದಾರೆ ಈ ಕಡೆ ಬಂದ್ರೆ ಸರ್? ಸುಧೀರ್ ಅವ್ರಿಗೆ ಊಟ ಮಾಡಿಸಿದೀವಿ 94 ಅಲ್ಲಿ, ಹಳೆಯದು. ಓಕೆ, ಅದ್ ಬಿಟ್ರೆ ನಮ್ಗೆ ರೀಸೆಂಟ್ ಆಗಿ ಪವರ್ ಸ್ಟಾರ್ ಬಂದಿದ್ದಾರೆ ಅಪ್ಪು, ಅವ್ರಿಗೆ ಟೇಸ್ಟ್ ಮಾಡಿಸಿದೀವಿ. ವಿ ಸಾಗರ್ ಅಲ್ಲಿ ಹುಡುಗರು ಶೂಟಿಂಗ್ ಬಂದಿದ್ರು. ಅವಾಗ ಶ್ರೀನಗರ್ ಕಿಟ್ಟಿ, ಲೂಸ್ ಮಾದ ಯೋಗೇಶು, ಮತ್ತೆ ಇವರು ಕೆಲವು ಡೈರೆಕ್ಟರ್ಸ್ ಅವರೆಲ್ಲ ಟೇಸ್ಟ್ ಮಾಡಿಸಿದ್ರು. ರಂಗಾಯಣ ರಘು ಅವರು ಎಲ್ಲ ಊಟ ಮಾಡಿದ್ದಾರೆ ಸರ್. ಓಕೆ, ಸುಮಾರು ಜನ ಟೇಸ್ಟ್ ಮಾಡಿ. ಹೌದು ಸರ್, ಹೌದು ಸರ್. ಹೊರಗಡೆ ನೀವು ನೋಡ್ಬೋದು ಕೆಲವು ಪೊಲಿಟಿಷಿಯನ್ಸ್, ಕೆಲವರು IAS-ಗಳು, ಸುಮಾರು ಜನ IPS-ಗಳು. ಅವ್ರು ಇಲ್ಲಿ ಜಾಗ ಇಲ್ಲದಕ್ಕೋಸ್ಕರ IB ನಲ್ಲಿ ತರಿಸ್ಕೊಂಡು ಊಟ ಮಾಡ್ಕೊಂಡು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ರಂಗಣ್ಣ ರವಿ ಇದಾರಲ್ಲ, ಅವ್ರ ರಿಲೇಷನ್ ಸಿಸ್ಟರ್ ಕೊಟ್ಟಿದ್ದಾರೆ ಸಿರಾಕೆ. ಈಗ ಸುಮಾರು ಕಡೆ ಬಿರಿಯಾನಿ ಸಿಗುತ್ತೆ. ನಿಮ್ಮಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ? ಬಿಕಾಸ್ ಅಡಿಗೆ ಮಾಡ್ಬೇಕಾದ್ ನೋಡ್ರೆ ಸುಮಾರು ಕೊತ್ತಂಬರಿ ಸೊಪ್ಪುಗಳೇ ಹಾಕಿದೀರಾ ಸರ್. ನಂದು ಅದೇ ಸರ್, ನಾನು ಹೇಳಿದ್ನಲ್ಲ, ಆರ್ಟಿಫಿಷಿಯಲ್ ಫ್ಲೇವರ್ ಬಳಸಲ್ಲ. ಮತ್ತೆ ಕಟ್ಟಿಗೆ ಅಡಿಗೆ, ಒಲೆ ಅಡಿಗೆ. ಕಟ್ಟಿಗೆಯಲ್ಲೇ ಮಾಡೋದು? ಹೌದು. ಆಮೇಲೆ ಬಡ್ಡಿ ಇಟ್ಟಿಲ್ಲ ನಾವು, ಮನೆಯವರೇ ಎಲ್ಲಾ ಕೆಲಸ ನಾವೇ. ಅದರಿಂದ ಅದು ಆ ಟೇಸ್ಟ್ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದೆ. ಓಕೆ, ಓಕೆ. ಯಾಕೆ ಸಿಲಿಂಡರ್ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ? ಇಲ್ಲ ಸರ್, ಅದರಲ್ಲಿ ಏನೇ ಅಂದ್ರೂ ಒಲೆದು ಟೇಸ್ಟ್ ಬರಲ್ಲ. ನೀವು ಅದನ್ನು ಟೇಸ್ಟ್ ಮಾಡಿ ನೋಡ್ರಿ, ಇದನ್ನು ಟೇಸ್ಟ್ ಮಾಡಿ ನೋಡ್ರಿ. ಓಕೆ, ಬರಲ್ಲ ಅದು. ನಿಮ್ ತಂದೆ ಮಾಡಬೇಕಾದ್ರೂ ಒಲೆಯಿಂದಾನೆ? ಹೌದು ಸರ್, ಹೌದು. ಓಕೆ, ಈ ತಂದೆ ತಯಾರು ಮಾಡ್ತಿದ್ರು. ಈಗ ಅಮ್ಮರು ಸ್ವಲ್ಪ ಅಪ್ಪರು ಎಕ್ಸ್ಪೈರ್ಡ್ ಆದ್ರು. ಅಮ್ಮರು ಸ್ವಲ್ಪ ಪೇಷಂಟ್ ಆಗಿ ಅವ್ರು ರೆಸ್ಟ್ ನಾಗಿದ್ದಾರೆ. ಅಲ್ಲಿ 4 years ಆಯ್ತು. ಈಗ ನಾವು ಮನೆಯವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಆಯ್ತು ಸರ್, ನಮಸ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. KFC ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಬಾಯ್.